ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಜನವರಿ 9, 2026ರಂದು ಮೈಸೂರಿನ ಮಾನಸ ಗಂಗೋತ್ರಿಯ ವಿಜ್ಞಾನ ಭವನ ಸಭಾಂಗಣದಲ್ಲಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ ಅಭಿನಂದನಾ ಸಮಿತಿ ಮತ್ತು ವಿಸ್ಮಯ ಬುಕ್ ಹೌಸ್ ಇವರ ವತಿಯಿಂದ ಡಾಕ್ಟರ್ ವಸಂತ ತಿಮ್ಮಕಾಪುರ ವಿರಚಿತ ಕೃತಿಗಳ ಲೋಕಾರ್ಪಣೆ ಮತ್ತು ವಸಂತೋತ್ಸವ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ, ಜಗದ್ಗುರು ನಿಶ್ಚಲಾನಂದ ಮಹಾಸ್ವಾಮೀಜಿ, ಡಾಕ್ಟರ್ CL ಲಕ್ಷ್ಮೀಪತಿ ಗೌಡ, ಸಚಿವರಾದ ಎನ್ ಚೆಲುವರಾಯ ಸ್ವಾಮಿ, ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಪ್ರೊಫೆಸರ್ C ನಾಗಣ್ಣ, ಪ್ರೊಫೆಸರ್ H ರಾಜಸಾಬ್, ಪ್ರೊಫೆಸರ್ S ಉಮೇಶ್, ಪ್ರೊಫೆಸರ್ N ನಾಗರಾಜ್, R ರಘು, ಕೌಟಿಲ್ಯ, ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ, ಪ್ರಕಾಶ್ ಚಿಕ್ಕಪಾಳ್ಯರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪರ್ಮಿಷನ್ ನಂಗಾಗಿದೆ ಇವತ್ತು ನನ್ನ ಪರಿಸ್ಥಿತಿ. ನನಗೆ ಹೇಳಿದೆ ವಸಂತಕುಮಾರ್, ಇವತ್ತು ಬಿಟ್ಬಿಡಿ ನನ್ನ ಸರೋಗಲ್ಲ ಅಂತ, ಬರಲೇಬೇಕು ಅಂತ ಅಂದ್ರು. ಹಾಗಾಗಿ ನಾನು ಬಂದಿದ್ದೀನಿ. ಅದರಿಂದ ಎಲ್ಲರೂ ಕ್ಷಮೆ ಇರಲಿ ಅಂತ ಹೇಳಿ ಮೊದಲನೇದಾಗಿ ಕೇಳಿ, ಎರಡನೇದಾಗಿ ಅವರ 70ನೇ ವರ್ಷದ ಹುಟ್ಟುಹಬ್ಬಕ್ಕೆ ಆರ್ಥಿಕ ಶುಭಾಶಯಗಳನ್ನ ಕೋರಿ ಮತ್ತು ಅವರ ಚರಿತ್ರೆಯನ್ನು ಕೇಳಿ ನಮ್ಮ IB ಪಾಟೀಲು ಮತ್ತು ಇನ್ನಿತರೆ ಸ್ನೇಹಿತರ ಹತ್ರ ನನಗೆ ಬಹಳ ಖುಷಿ ಆಯ್ತು. ಇವತ್ತೇನಾದ್ರೂ ನಮ್ಮ ದೇಶ ಹಲವಾರು ಕಾರಣಕ್ಕೆ ನಾವು ಹಿನ್ನಡೆಯನ್ನ ನೋಡಿದ್ದೀವಿ, ನೋಡ್ತಾನೆ ಇದ್ದೀವಿ. ಬೇರೆ ದೇಶಕ್ಕೂ ನಾವು ನಮ್ಮ ದೇಶಕ್ಕೆ ಹೋಲಿಕೆ ಮಾಡಿದಾಗ ನಾವು ಯಾಕೆ ಹಿನ್ನಡೆಯನ್ನ ಕಾಣ್ತಿದ್ದೀವಿ ಅನ್ನೋದನ್ನ, ಅದಕ್ಕೆ ಸಾಕಷ್ಟು ವಿಚಾರಗಳಿದೆ. ಅದು ವಿಚಾರ ಹೇಳೋದು, ಚರ್ಚೆ ಮಾಡೋದ್ರಿಂದ ಪ್ರಯೋಜನ ಆಗದೇ ಇರೋ ಮಟ್ಟಕ್ಕಿದೆ. ಇವತ್ತು ನಮ್ಮ ಜನ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೂ ರೆಡಿ ಇಲ್ಲ. ಇವತ್ತು ದೇಶದ, ಪ್ರಪಂಚದ ಹಲವಾರು ಕಂಟ್ರಿಗಳನ್ನ, ಎಂತೆಂಥ ಬಹಳ ಚಿಕ್ಕ ಕಂಟ್ರಿಗಳು ಕಿಂತ ಹೆಚ್ಚು ನಮ್ಮ ಅನೇಕ ವಿಚಾರವನ್ನ ನಾವು ಎದುರಿಸ್ತಾ ಇದ್ದೀವಿ. ಇದಕ್ಕೆ ನಮ್ಮ ಸ್ವಯಂ ಅಪರಾಧವೇ ಕಾರಣ ಬಿಟ್ಟರೆ ಅದನ್ನ ಬೇರೆ ಏನು ಹೇಳಲಿಕ್ಕಾಗಲ್ಲ. ಯಾಕೆಂದ್ರೆ ನಮ್ಮ ನಾಡಿನ ಅದು ಹಿಂದೆ ಪರಂಪರೆ ಇರ್ಬೋದು, ರಾಜನಮತ ಇರ್ಬೋದು, ಅದಕ್ಕಿಂತ ಕುರುಕ್ಷೇತ್ರ, ರಾಮಾಯಣ ಇರ್ಬೋದು, ಅಲ್ಲಿಂದ ತಗೊಂಡ್ರೆ ಇತಿಹಾಸ ಇರ್ತಕ್ಕಂಥ ದೇಶ ಇದೆ. ಬಟ್ ಇವತ್ತು ನಮ್ಮ ವೈಯಕ್ತಿಕವಾದಂಥ ಕೆಲವಾರು ತಪ್ಪುಗಳಿಂದ ನಾವಿನ್ನು ಬೇರೆ ದೇಶಗಳಿಗೆ ನಾವು ಚಾಲೆಂಜ್ ಮಾಡ್ಲಿಕ್ಕೆ ಆಗದೇ ಇರ್ತಕ್ಕಂಥದ್ದು. ನಾವು ಹೆಚ್ಚು ಕೃಷಿ ಪ್ರಧಾನವಾದಂಥ ರಾಷ್ಟ್ರ ನಮ್ದು. ಇವತ್ತು 70%ಕ್ಕೂ ಹೆಚ್ಚು ಕೃಷಿಯನ್ನೇ ಅವಲಂಬಿತ, ಕೃಷಿಯನ್ನೇ ನಂಬಿರ್ತಕ್ಕಂಥ ಈ ದೇಶ. ಮತ್ತು ಇವತ್ತೇನಾದ್ರೂ ನಾವು ಆರ್ಥಿಕತೆಯಲ್ಲಿ ಸದೃಢತೆ ಕಾಣಬೇಕು ಅಂದ್ರೆ ನಾವು ಕೃಷಿಯನ್ನ ಬಹಳ ಗಂಭೀರವಾಗಿ ತಗೊಂಡಾಗ ಮಾತ್ರ ನಾವು ಆರ್ಥಿಕವಾಗುತ್ತೆ. ಯಾಕೆಂದ್ರೆ ಇಲ್ಲಿ ಇರ್ತಕ್ಕಂಥ ಓದಿ ಕೆಲಸದಲ್ಲಿ ಇರ್ತಕ್ಕಂಥವರಿಂದ ಆರ್ಥಿಕ ಗುಣವನ್ನು ಬೆಳೆಸಿದೆ ಅದು ಬಹಳ ಕಡಿಮೆ ವಿರಳ. ಅಥವಾ ಇನ್ಯಾವುದೇ ಉದ್ಯಮಿಗಳು ತಗೊಂಡ್ರು ಸಹ ಅವರು ಸಹ ಬಹಳ ಸಂಖ್ಯೆ ಬರ್ಲಿಕ್ಕೆ ಸಾಧ್ಯ. ಇರ್ತಕ್ಕಂಥ 70% ಜನ ಮಾಡೋದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. 70% ಜನ ಇವತ್ತು ಕೃಷಿ ಅವಲಂಬಿತ ಆಗಿರ್ತಕ್ಕಂಥದ್ರ ಬಗ್ಗೆ ನಾವು ಹೆಚ್ಚು ಗಮನವನ್ನ ಹರಿಸ್ತಾ ಇದ್ರೆ, ಇನ್ನು 10%, 15% ಮಾಡುವಂತವ್ರ ಮೇಲೆ ಡಿಪೆಂಡ್ ಆಗಿ 100% ನಾವು ಆರ್ಥಿಕತೆಯನ್ನ ಸದೃಢಪಡಿಸ್ಲಿಕ್ಕೆ ಸಾಧ್ಯ ಹೇಗೆ ಅನ್ನೋದು ಚಿಕ್ಕ ವಿಚಾರ. ಅದೇನು ಬಹಳ ದೊಡ್ಡ ಚರ್ಚೆಗೆ ಹೋಗುವಂತ ವಿಚಾರ ಅಲ್ಲ. 10 ಜನ ಮಾಡೋದ್ರಲ್ಲಿ ನಾವು ಲಾಭವನ್ನು ಕಾಣದೇ ಇದ್ಮೇಲೆ 2 ಮಾಡೋದ್ರಲ್ಲಿ ಲಾಭವನ್ನ ಹೆಂಗ್ ಕಾಣ್ಲಿಕ್ಕಾಗತ್ತೆ, ಹೇಗೆ ಅದನ್ನ ನಾವು ರೀಚ್ ಆಗ್ಲಿಕ್ಕೆ ಆಗುತ್ತೆ ಅಂತ ಇಷ್ಟನ್ನ ನಾವೆಲ್ಲರೂ ನಾವು ಅರ್ಥ ಮಾಡ್ಕೊಂಡು ಹೆಜ್ಜೆ ಹಾಕಿದ್ರೆ ಬಹುಶಃ ನಾವು ಮುಂದೆ ಬಹಳ ಇದನ್ನ ಹೋಗ್ಬೋದು. ನಾನು ಯಾಕೆ ಇದನ್ನ ಹೇಳಿದೆ ಅಂದ್ರೆ, ಬಹುಶಃ ನಾನು ಕೃಷಿ ಸಚಿವನಾಗಕ್ಕಿಂತ ಮೊದಲು ನನಗೂ ಕೃಷಿ ಬಗ್ಗೆ, ನಾನೇ ನಮ್ಮ ಅಪ್ಪ ಕೃಷಿ, ನಾನು ಕೃಷಿಗ, ಆದ್ರೂ ನಮ್ಗೇನು ಅರ್ಥ ಆಗಿರ್ಲಿಲ್ಲ ಪೂರ್ತಿ. ನಾವೀಗ ಬೇರೆಯವ್ರಿಗೆ ಹೇಳಕ್ ಹೋಗ್ತೀವಿ, ನಮ್ಗೆ ಅರ್ಥ ಆಗಿರ್ಲಿಲ್ಲ. ನಾವು ಅದಕ್ಕೆ ಅಷ್ಟೊಳಗಡೆ ಲಿಮಿಟ್ ಒಳಗಡೆನೆ ಇತ್ತು. ಈಗ ಕೃಷಿ ಸಚಿವನಾದ್ಮೇಲೆ ನೋಡ್ತಾ 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 ಇಲ್ಲ, ಇದು ಬಹಳ ಡೀಪ್ ಆಗಿ ಹೋಗ್ಬೇಕಾಗಿದೆ, ಕಷ್ಟ ಆಗುತ್ತೆ ಅನ್ನೋದು ಅರ್ಥ ಆಯ್ತು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.
ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.